ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಏಕೆಂದರೆ ಅವ್ರ ಸ್ಟೇಚರಲ್ಲಿರುವಂಥ ಅವರೊಬ್ಬರು ಸೂಪರ್ ಸ್ಟಾರ್. ಅವರು ಇದನ್ನು ಮಾಡೋ ಅವಶ್ಯಕತೆ ಏನಿಲ್ಲ. ಒಂದು ಸರಿ ಯೋಚನೆ ಮಾಡಬೇಕು ಆ್ಯಕ್ಚುಲಿ ಇದನ್ನು ಮಾಡಬೇಕಾ ಏನು ಅಂತ. ಬಟ್ ಒಂದು ಒಳ್ಳೆ ಕಥೆ, ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಟೀಮು, ಆಮೇಲೆ ನಮ್ಮ ಮೇಲಿನ ಪ್ರೀತಿ ಬಂದು ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಪ್ರತಿ ಸರಿ ಆ ದೃಶ್ಯ ನೋಡಿದಾಗೆಲ್ಲ ನಾನು ಕಣ್ಣಲ್ಲಿ ನೀರು ತುಂಬ್ಕೊಂಡಿದ್ದೀನಿ. ಸೊ ಅಷ್ಟು ಚೆನ್ನಾಗಿ. ಆ್ಯಂಡ್ ಕೋಟಿ ಅವ್ನು ಇಡೀ ಜೀವನ ಯಾಕಂಗೆ ಬಿಹೇವ್ ಮಾಡ್ತಾನೆ, ಯಾಕಂಗೆ ಇದೆ ಅನ್ನೋದಕ್ಕೆ ಆ ದೃಶ್ಯನೇ ಸೋಲ್ ಆಫ್ ದ ಫಿಲ್ಮ್ ಈಸ್ ವಿಜಯ್ ಸರ್ ಮಾಡಿರುವಂಥ ದೃಶ್ಯ. ಹಂಗಾಗಿ ನನಗೆ ಅದನ್ನು ಅವ್ರು ಮಾಡಿರೋದು ಭಾಳ ಅಂದರೆ ಭಾಳ ಖುಷಿ. ಅದಕ್ಕೆ ನಮ್ಮ ಇಡೀ ಟೀಮು ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಆ್ಯಂಡ್ ಥಿಯೇಟ್ರಲ್ಲಿ ಅದೊಂದು ಸರ್ಪ್ರೈಸ್ ವರ್ಕ್ ಆಗಿರೋದಿದೆಯಲ್ಲ, ಅದಕ್ಕೆ ಎಷ್ಟು ದಿನ ನಾವು ಹೇಳೂ ಇರಲಿಲ್ಲ. ಅವ್ರು ಬಂದಾಗ ಒಂದು ಕೂಗಿದೆಯಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಬಾಕಿಯೆಲ್ಲ ಇನ್ನೂ ಚುಪ್ತಾ ಆಗೋದಿದೆ ಅಲ್ಲಿ. ಇಲ್ಲ, ಬಾಕಿಯಲ್ಲಿ ಕರೆಕ್ಟಾಗಿ ಲೆಕ್ಕ ಹಾಕಿರೋರಿಗೆ ಗೊತ್ತಾಗುತ್ತೆ. ನೆನ್ನೆ ಒಬ್ಬರು ಮೈಸೂರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು, ಕೋಟಿ ಕ್ಯಾಬು ಅಂತ. ಅದು ಕೋಟಿ ಇನ್ನೂ ಕ್ಲಾರಿಟಿ ಇಲ್ಲ, ಬರೀ ನೇಮ್ ಬೋರ್ಡ್ ನೋಡಿದ್ದಾನೆ. ಅದಿನ್ನೂ ಯಾರು ಎತ್ಕೊಂಡಿರೋದು, ಸಾವುಕಾರನೇ ತೊಗೊಂಡಿರೋದ ಇಲ್ವಾ ಅನ್ನೋ ಒಂದು ಕ್ಲಾರಿಟಿ ಇಲ್ಲ. ಸೊ ಹಂಗಾಗಿ ಅದನ್ನು ಹಂಗೆ ಬಿಟ್ಟಿದ್ದೀವಿ. ಮೋಸ್ಟ್ಲಿ ನೋಡೋಣ, ಇದೆಲ್ಲ ಸಖತ್ತಾಗಿ ಆಗಲಿ, ಮತ್ತೆ ಮುಂದುವರಿಸಿ, ಮತ್ತೆ ಲೆಕ್ಕ ಚುಪ್ತ ಮಾಡೋಣ. ಸಿನಿಮಾದ ಬೆಸ್ಟ್ ಪಾರ್ಟ್ ಅಂತಂದರೆ ಅಂದರೆ ಕ್ಲೈಮ್ಯಾಕ್ಸ್ ಮುಗೀತಾ ಇದ್ರು ಅಂದರೆ ಒಂದು ಫೈಟ್ ಸೀಕ್ವೆನ್ಸ್ ಆಗ್ತಾನೆ ಎಷ್ಟೋ ಜನ ಇದುವರೆಗೆ ನೋಡ್ತೀರೋ ಮುಗೀತು ಅಂದ್ಕೊಂಡು. ಬಟ್ ಕೊನೆ ತನಕ ಎಲ್ಲೂ ಅದಾಡಿಲ್ಲ, ಮತ್ತು ಸಿಲ್ಲೆ ಚಪ್ಪಾಳೆ ಬರ್ತಿದ್ದು ನಿಮ್ಮ ಪಕ್ಕದಲ್ಲಿ ನೀವು ನೋಡ್ತಾ ಇದ್ದಾರೆ. ರೈಟಿಂಗಿಗೆ ಸಂದಿರುವಂಥ ಬೆಲೆ ಅದು. ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಆದಮೇಲೂ ಮತ್ತೆ ಕೂರಿಸ್ಕೊಂಡು, ಅಂದರೆ ಒಂದು ಕತೆ ಕಂಪ್ಲೀಟ್ ಆಗಬೇಕಲ್ಲ. ನಾವು ಯಾರಿಗೆ ಒಂದು ಕತೆ ಹೇಳ್ತಿದ್ದೀವಿ ಅಂದರು, ಪ್ರೇಕ್ಷಕರು ಕುತ್ಕೊಂಡು ಆ ಕತೆ ಕೇಳ್ತಿದ್ದಾರೆ ಅಂದ್ರೂ ಕಂಪ್ಲೀಟ್ ಆಗಲಿ ಅಂತಲೇ ಅವರು ಕಾಯ್ತಾರೆ. ಅವ್ರ ತಲೆಯಲ್ಲೂ ಪ್ರಶ್ನೆ ಓಡ್ತಿರುತ್ತಲ್ವ. ನನಗೆ ಅದೇ ನಿನ್ನೆ ಪ್ರಶ್ನೆ ಬಂತದು, ಕ್ಯಾಬ್ದೇನಾಯಿತು, ಇದೇನಾಯಿತು, ಅದು ಕೊನೆಯಲ್ಲಿ ಬರೋದು ನೀವೇನಾ, ಇನ್ನೊಂದು ಮತ್ತೊಂದು 1000 ಪ್ರಶ್ನೆ ಬರುತ್ತೆ ಸಿನಿಮಾ ನೋಡಿದ್ಮೇಲೆ. ಅದು ಒಂದು ರೌಂಡು ಮತ್ತೆ ಪ್ರೇಕ್ಷಕರೆಲ್ಲ ನೋಡಲಿ, ಮತ್ತೆ ಡಿಸ್ಕಸ್ ಮಾಡಿ. ಅಲ್ಲ, ಖಂಡಿತ ಕತೆ ಹೆಂಗೆ ಬೇಕಾದರೂ ಮುಂದುವರಿಸ್ಬೋದು. ಮತ್ತೆ ಸರ್ ಸ್ಕ್ರೀನ್ ಪ್ಲೇ ತುಂಬ ಮಜಾ ಇದೆ. ಮತ್ತು ಅದೊಂದು ಸೀಕ್ವೆನ್ಸ್ ಇದೆಯಲ್ಲ ಸರ್, ಶಕ್ಲಿದೊಂದು ತುಂಬ ಬ್ರಿಲಿಯಂಟ್ ಅನ್ಸೋದು ಅಲ್ವಾ. ಅಂದರೆ ಸಿನಿಮಾದಲ್ಲಿ ಆ ಥರದ್ದು ನಾನು ನಿನ್ನೆಯಿಂದನೂ ಅದೇ ಯೋಚನೆ ಮಾಡ್ತಿರೋದು. ಪ್ರತಿಯೊಬ್ಬರು ಒಂದೊಂದು ದೃಶ್ಯದ ಬಗ್ಗೆ ಮಾತಾಡ್ತಾನೇ ಇದ್ದಾರೆ. ಆ್ಯಂಡ್ ನನಗೆ ಆ ಚಕ್ಲಿ ಸೀನ್ ಇರಲಿ, ಅಥವಾ ಎಸ್ಪೆಷಲಿ ಆಯಿ ಹತ್ರ ಪತ್ರ ಕೇಳೋಕ್ಕೆ ಹೋದಾಗ ಎಲ್ಲ ಅಂದರೆ ಸ್ಪೆಷಲ್ ಮೆನ್ಷನ್ ಮಾಡ್ತಿದ್ದಾರೆ ಎಷ್ಟೊಂದು ದೃಶ್ಯಗಳ ಬಗ್ಗೆ. ಸೊ ದಟ್ಸ್ ಎ ವೆರಿ ಗುಡ್ ಹೋಪ್. ಯಾರೇ ಸಿನಿಮಾಗೆ ಬಂದ್ರೂ ಅವ್ರಿಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಸಾಕಷ್ಟು ವಿಷಯಗಳಿದೆ. ಜೊತೆಗೆ ತಪ್ಪು ಮಾಡಿದಾಗ ಮತ್ತು ಇನ್ನೊಬ್ಬರು ಋಣದಲ್ಲಿದ್ದಾಗ ಹೊಡೆಸ್ಕೋಬೇಕು ಅನ್ನೋದು ದೊಡ್ಡ ಸೈದ್ಧಾಂತಿಕ ಸತ್ಯ ಅದು. ನನಗೆ ಈ ಕತೆ ಒಪ್ಕೊಳ್ಳೋಕ್ಕೆ ಕಾರಣವೇ ಸಿನಿಮಾದಲ್ಲಿ ಬರುವಂಥ ವಿಜಯ್ ಸರ್ ಇರೋ ಸೀನ್. ಏಕೆಂದರೆ ಅದು ಕೋಟಿಯ ಕ್ಯಾರೆಕ್ಟರ್ನ ಡಿಫೈನ್ ಮಾಡೋದೇ ಅದು. ಅವನಷ್ಟು ಯಾಕೆ ಒದೆ ತಿಂತಾನೆ, ಅವನು ಯಾಕೆ ಹಂಗಿದ್ದಾನೆ, ಯಾಕೆ ಹಾಗೆ ಪ್ರಯತ್ನ ಪಡ್ತಾ ಇದ್ದಾನೆ ಬದುಕಲ್ಲಿ ಹಂಗೆ ಬದುಕೋಕ್ಕೆ ಎಲ್ಲದನ್ನು. ಸೊ ಅದೇ ಮುಖ್ಯವಾದ ಸೀನ್. ಸೊ ನನಗೆ ಖುಷಿ ಆಗ್ತಿರೋದೇನು ಅಂದರೆ ಆ ರೈಟಿಂಗ್ ಎಲ್ಲ ನಾನು ಆ್ಯಕ್ಟ್ರಾಗಿ ನಾನು ಎಂಜಾಯ್ ಮಾಡಿದ್ದೀನಲ್ಲ, ಅದನ್ನು ಪ್ರೇಕ್ಷಕ ಕೂಡ ಆ ಬರವಣಿಗೆನ, ಆ ಕೋಟಿನ, ಇನ್ನು ಉಳಿದಿರೋ ಎಲ್ಲ ಪಾತ್ರಗಳನ್ನ ಅವನು ಎಂಜಾಯ್ ಮಾಡ್ತಿದ್ದಾನಲ್ಲ, ಅದು ಬಹಳ ಖುಷಿ. ಸೊ ಐ ಥಿಂಕ್ ಅಲ್ಲಿರೋ ರೈಟಿಂಗ್ ಸೂಕ್ಷ್ಮತೆಗಳಿದೆಯಲ್ಲ, ಅದನ್ನು ಮೋಸ್ಟ್ಲಿ ಮತ್ತೆ ನೋಡಿದ್ರೆ ತುಂಬ ವಿಷಯಗಳು ಅರ್ಥ ಆಗುತ್ತೆ. ನಾನು ತುಂಬ ಸರಿ ಈ ಸಿನಿಮಾ ಬಗ್ಗೆ ಬಂದ ರೈಟಿಂಗ್ ಬಗ್ಗೆ ಮಾತಾಡ್ತಾನೇ ಇದ್ದೀನಿ. ಸೊ ತುಂಬ ಸೂಕ್ಷ್ಮವಾದ ಬರವಣಿಗೆ ಇದೆ, ಅದನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಮತ್ತೆ ಪುಣ್ಯಕೋತಿ ಕತೆ ನೆನಪಿಸ್ತು. ಹುಲಿನ ಕೆಳಗೆ ಬೀಳಿಸುತ್ತಾರೆ, ಯಾವ ಬುದ್ಧಿವಂತಿಕೆ ಬಳಸುತ್ತೆ, ಸೇಮ್ ಅದೇ ಥರ ಆಯ್ತು ಇಲ್ಲೂ ಕೂಡ ಅಂತ. ಹುಲಿ ವೇಷದಲ್ಲಿರೋ ಪುಣ್ಯಕೋಟಿ ನಾನು. ಥ್ಯಾಂಕ್ ಯು.